ಹಾವೇರಿಯ ಕೆಲ ಬಂಕ್ಗಳಲ್ಲಿ ನೋ ಪೆಟ್ರೋಲ್ ನೋ ಡೀಸೆಲ್ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದ್ದಾರೆ ಬಂಕ್ ಮಾಲೀಕರು. ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿದೆ ಬಂಕ್ ಮಾಲೀಕರು. ನಗರದ ಮಾಗಾವಿ ಪೆಟ್ರೋಲ್ ಬಂಕ್ನಲ್ಲಿ ತೈಲ ಇಲ್ಲ, ವಾಹನ ಸವಾರರು ಇಲ್ಲದೆ ಬಿಕೋ ಅಂತ ಇದ್ದಾವೆ ಪೆಟ್ರೋಲ್ ಬಂಕ್ಗಳು. ಬೋರ್ಡ್ ನೋಡಿ ಬೇಸರದಿಂದ ಹೊರ ಹೋಗ್ತಾ ಇದ್ದಾರೆ ಸವಾರರು. ಹೀಗಾಗಿ ಬೇರೆ ಬೇರೆ ಬಂಕ್ಗಳಿಗೆ ಸವಾರರು ಮುಗಿ ಬೀಳ್ತಾ ಇದ್ದಾರೆ. ಈಗಾಗಲೇ 3-4 ಬಂಕ್ಗಳಿಗೆ ಹೋದರೂ ಪೆಟ್ರೋಲ್ ಸಿಗ್ತಾನೇ ಇಲ್ಲ. ಹೀಗೆ ಆದರೆ ಕೆಲಸ ಇಲ್ಲದೆ ಮನೆಯಲ್ಲೇ ಇರಬೇಕಾಗುತ್ತೆ. ವೆಹಿಕಲ್ ಇಲ್ಲದೆ ಹೊರಗಡೆ ಹೋಗೋದಾದರೂ ಹೇಗೆ? ಗ್ಯಾರಂಟಿ ನ್ಯೂಸ್ ರಿಯಾಲಿಟಿ ಚೆಕ್ನಲ್ಲಿ ಗ್ರಾಹಕರು ಅಳಲನ್ನು ತೋಡಿಕೊಂಡಿದ್ದಾರೆ. ನೋಡಿ ಎಷ್ಟು ಸಮಸ್ಯೆ ಆಗ್ತಾ ಇದೆ, ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಆಗಿರುವಂಥದ್ದು ಈ ಯುದ್ಧದ ಪರಿಣಾಮವಾಗಿ ಈಗ ಗ್ರಾಹಕರು ಮತ್ತು ಜನಸಾಮಾನ್ಯರು LPG ಗ್ಯಾಸ್ಗಾಗಿ ಈಗ ಪರದಾಡ್ತಾ ಇದ್ದಾರೆ. ಈಗ ಇನ್ನೊಂದು ಸಮಸ್ಯೆ ತಿಳಿದಿರುವಂಥದ್ದು ವಾಹನ ಸವಾರರು ಕೂಡ ಈಗಾಗಲೇ ಪರದಾಡ್ತಾ ಇದ್ದಾರೆ. ಪೆಟ್ರೋಲ್ ಸಿಗದೆ ಏನಂತಂದರೆ ಈಗಾಗಲೇ ಬಂಕ್ಗಳಲ್ಲಿ ನೋ ಸ್ಟಾಕ್ ಎಂಬ ಬೋರ್ಡು ಈಗ ತಿಳಿದು ಹೋಗಿರುವಂಥದ್ದು. ಸೊ ಅಲ್ಲಿ ನೀವೇನು ಬೋರ್ಡ್ ನೋಡ್ತಾ ಇದ್ದೀರಿ, ಸೊ ಹಾವೇರಿಯಲ್ಲಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಪೆಟ್ರೋಲ್ ಬಂಕ್ಗಳಲ್ಲಿ ಈಗ ಪೆಟ್ರೋಲ್ ಸಿಗ್ತಾ ಇಲ್ಲ, ಜೊತೆಗೆ ಡೀಸೆಲ್ಲು ಕೂಡ ಸಿಗ್ತಾ ಇಲ್ಲ. ಹೀಗಾಗಿ ಈಗ ನಾವು ಸದ್ಯ ನಗರದಲ್ಲಿರುವಂತಹ ಮಾಗಾವಿ ಪೆಟ್ರೋಲ್ ಬಂಕಲ್ಲಿ ಸೊ ಈಗ ಇರುವಂಥದ್ದು. ಸೊ ಹೀಗಾಗಿ ಇಲ್ಲೇನು ರಸ್ತೆ ಕಾಣಿಸ್ತಾ ಇದೆ, ಸೊ ಇದು ಸ್ಟೇಟ್ ಹೈವೇ MG ರೋಡ್ ಇರುವಂಥದ್ದು. ಸೊ ಹೀಗಾಗಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿನಿತ್ಯವೂ ಕೂಡ ವಾಹನಗಳು ಕೂಡ ಓಡಾಡ್ತವೆ. ಬೈಕ್ಗಳು ಆಗಿರ್ಬೋದು, ಕಾರುಗಳು ಆಗಿರ್ಬೋದು, ಆಟೋಗಳು ಕೂಡ ಈಗ ಓಡಾಡ್ತವೆ. ಸೊ ಹೀಗಾಗಿ ಇಷ್ಟು ಸಮಸ್ಯೆಗಳು ಕೂಡ ಈಗಾಗಲೇ ಬರ್ತಾ ಇರುವಂಥದ್ದು. ನಾವು ಕೂಡ ಈಗ ಅಂತಂದರೆ ಈ ಒಂದು ರಿಯಾಲಿಟಿ ಚೆಕ್ಕನ್ನು ಮಾಡ್ತಾ ಇರುವಂಥದ್ದು. ಅಲ್ಲಿ ಏನು ನೋಡ್ತಾ ಇದ್ರಿ, CNG ಅಂದರೆ CNG ಮಾತ್ರ ಅವೈಲೇಬಲ್ ಇರುವಂಥದ್ದು. ಸೊ ಹೀಗಾಗಿ ಈಗ ಪ್ರತಿ ವಾಹನ ಸವಾರರಾಗಿರ್ಬೋದು ಎಲ್ಲರೂ ಕೂಡ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಆದಷ್ಟು ಬೇಗನೆ ಏನಂತಂದರೆ ಸಿಲಿಂಡರ್ ಸಮಸ್ಯೆ ತಲೆದೋರಿದಂತೆ ಈ ರೀತಿಯಾಗಿರ್ತಕ್ಕಂಥ ಪೆಟ್ರೋಲ್ ಸಮಸ್ಯೆಯೂ ಕೂಡ ತಲೆ ದೂರಬಾರ್ದು. ಹೀಗಾಗಿ ಆದಷ್ಟು ಬೇಗನೆ ಪೆಟ್ರೋಲನ್ನು ನಾವು ತೆಗೆದುಕೊಂಡಾಗ ಮಾತ್ರ ನಮ್ಮ ಕೆಲಸ ಕಾರ್ಯಗಳು ನಡೀತವೆ. ಅಂದರೆ ಅಂದ ಜಾಗದಲ್ಲಿ ನಮ್ಮ ಬೇಕಾಗಿರ್ತಕ್ಕಂಥ ಜಾಗದಲ್ಲಿ ಹೋಗಲಿಕ್ಕೆ ನಮಗೆ ಬೈಕ್ ಬೇಕಾಗಿರುತ್ತೆ, ಕಾರ್ ಬೇಕಾಗಿರುತ್ತೆ ಅನ್ನುವಂಥದ್ದು. ಇಲ್ಲೊಬ್ರು ವಾಹನ ಸವಾರಿದ್ದಾರೆ, ಬೈಕ್ ಸವಾರ. ನಾನು ಕೇಳ್ತಾ ಹೋಗ್ತೀನಿ, ಸರ್ ಇವಾಗ ಎಲ್ಲ ಕಡೆ ಓಡಾಡಿದ್ರೆ ಪೆಟ್ರೋಲ್ ಸಿಗ್ತಾ ಇಲ್ವಾ, ಹೇಗೆ? ಇಲ್ಲ ಸರ್, ಸಿಗ್ತಾ ಇಲ್ಲ ಸರ್. ಏನಂತ ಇದೆ, ಏನಂತ ಬೋರ್ಡ್ ಹಾಕಿದೆ? ಎಲ್ಲಿ ನೋ ಬೋರ್ಡ್ ಅಂತ ಹೇಳ್ತಾರೆ ಸರ್. ಹ್ಞೂ ರೀ. ಸೊ ಇದು ಏನು ಸಮಸ್ಯೆ ಆಗುತ್ತೆ ಹಿಂಗಾದ್ರೆ? ನಾವು ಇನ್ನು ಆಲ್ರೆಡಿ ನಡ್ಕೊಂಡು ಹೋಗ್ಬೇಕು. ನಾವು ನಡ್ಕೊಂಡು ಹೋದ್ರೆ ನಮ್ಮ ಕೆಲಸ ಆಗಲ್ರಿ. ಇಲ್ಲಿಂದ 1 ಕಿಲೋಮೀಟರ್ ಹೋಗ್ಬೇಕು ನಾವು ಲಕ್ಮಾಪುರಕ್ಕೆ ರೀ. ನಮ್ದು ಸಮಸ್ಯೆ ಹಿಂಗಾಗ್ಬಿಟ್ಟದ್ರಿ. ಈಗ ಬೈಕಿಗೆ ಬೇಕೇ ಬೇಕು, ಬೈಕಿಗಾಗಲಿ ಇದಕ್ಕಾಗಲಿ ಎಣ್ಣೆ ಪೆಟ್ರೋಲ್ ಬೇಕೇ ಬೇಕು. ಒಂದು ವೇಳೆ ಇದೇ ರೀತಿ ಕಂಟಿನ್ಯೂ ಆದರೆ ಮುಂದೆ ಪರಿಸ್ಥಿತಿ ಹೇಗೆ ಆಗ್ಬೋದು ಅಂತ? ಜೀವನ ಭಾಳ ಕಷ್ಟ ಆಗತ್ತೆ ಸರ್, ಭಾಳ ಕಷ್ಟ ಆಗತ್ತೆ ರೀ. ಭಾಳ ಕಷ್ಟ ಆಗುತ್ತೆ. ಏನೆಲ್ಲ ಸಮಸ್ಯೆ ಆಗ್ಬೋದು? ಭಾಳ ಸಮಸ್ಯೆ ಆಗತ್ತೆ ಸರ್. ಅಲ್ರಿ ತಿನ್ನೋರಿಗೆ ಈ ದುಡಿಯೋರಿಗೆ ಕೆಲಸ ಸಿಗಲ್ರಿ. ಲೇಟಾಗಿ ಹೋಗ್ಬಿಟ್ರಿ ಸರ್, ಅವ್ರಿಗೆ ಕೆಲಸ ಸಿಗಲ್ಲ. ಆಮೇಲೆ ಈಗ ಬೈಕ್ ಅಂತೇಳಿ ಬೆಟ್ರೋಲ್ ಬಂದರೆ ಪೆಟ್ರೋಲ್ ಇರೋಂಗಿಲ್ಲ. ಹಿಂಗೆ ಸಮಸ್ಯೆ ಆಗ್ಬಿಡುತ್ತೆ ಸರ್. ಥ್ಯಾಂಕ್ ಯು. ಸೊ ಇದಿಷ್ಟು ಬೈಕ್ ಸವಾರರು, ವಾಹನ ಸವಾರ ಮಾತಾಗಿರ್ಬೋದು. ಏನು ಪ್ರತಿನಿತ್ಯವೂ ಕೂಡ ಏನಂತಂದರೆ ಕೂಲಿ ಕಾರ್ಮಿಕರಾಗಿರ್ಬೋದು ಅಥವಾ ಮನೆಗೊಂದು ಈಗಾಗಲೇ ಬೈಕ್ಗಳು 2 ಬೈಕ್ಗಳು ಇರುವಂಥದ್ದು. ಹೀಗಾಗಿ ಇದೇ ರೀತಿ ಸಮಸ್ಯೆ ತಲೆದೋರಿದ್ರೆ ನಾವು ಕೆಲಸ ಇಲ್ಲದೆ ಮನೆಯಲ್ಲೇ ಕೂರಬೇಕಾಗುತ್ತೆ, ನಮಗೆ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದನ್ನು ಗ್ಯಾರಂಟಿ ನ್ಯೂಸ್ಗೆ ಹೇಳಿರುವಂಥದ್ದು. ಹಾವೇರಿಂದ ರಮೇಶ್ ಬಸಪ್ಪ ಹುಣಸಿಮರದ ಗ್ಯಾರಂಟಿ ನ್ಯೂಸ್.